ಆ್ಯಕ್ಚುಲಿ ಇಲ್ಲೊಂದು ಹಳ್ಳಿಕಟ್ಟೆ ಇದೆ. ಹಳ್ಳಿಕಟ್ಟೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ, ಕುಶಲೋಪರಿಗಳನ್ನ ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಒಂದಷ್ಟು ಹಿರಿಕರಿದ್ದಾರೆ. ಕೆ ಸುರೇಶ್ ಅವರು ಅಥವಾ ಡಾಕ್ಟರ್ ಮಂಜುನಾಥ್ ಅವರು? ನಾವು ಇಲ್ಲ, ನಾವು ಪಕ್ಕ BJP. ನಾವು 1 ಕೋಟಿ ಕೊಡ್ತೀನಿ ಅಂದ್ರೂ ಯಾವ ನನ್ನ ಮಗನಿಗೂ ಓಟ್ ಹಾಕೋದಿಲ್ಲ. ನಾವು ಹಾಕೋದು ಮೋದಿ ಲೆಕ್ಕಾಚಾರ, BJP ಲೆಕ್ಕಾಚಾರ. 1 ಕೋಟಿ ಇಲ್ಲೇ ಕೊಡ್ತೀನಿ ಅಂದ್ರು ನಾವು ತಗೊಳ್ಳೋದಿಲ್ಲ, ಹೇಳೋದಿಲ್ಲ. ಬೇರೆ ಯಾಕೆ ಸುರೇಶ್ ಕೆಲಸ ಕೇಳ್ರಿ, ಇಲ್ಲಿ ಹೇಳ್ತೀನಿ ಯಾಕೆ ಅಂತ ಕೇಳಿರಿ. ನಮ್ಮ ದೇಶದ ಹಿಂದುತ್ವ ಒಂದೇ. ನಮ್ಮ ಭಾರತ ಮಾತೆ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಅನ್ನ ತಿಂದಿದ್ದೀವಿ, ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ, ಇಲ್ಲೇ ಬದುಕ್ತೀವಿ. ನಮಗೆ ಯಾವ ನನ್ನ ಮಗನೂ ನಮ್ಗೆ ಬೇಕಾಗಿಲ್ಲ. ಯಾರು ದುಡ್ಡು ಕಾಸು ಹಣ ಆಸ್ತಿ ಐಶ್ವರ್ಯ ಏನೂ ಬೇಕಾಗಿಲ್ಲ. ಭಾರತೀಯರಾಗಿ ಹಿಂದೂಗಳಾಗಿ ಸಾಯ್ಬೇಕು ಅಂತ ಆಸೆ, ಇನ್ನೊಂದು ದೇಶಕ್ಕೆ ಮಾದರಿಯಾಗಿರ್ಬೇಕು ಅಂತ ಆಸೆ. ಅದು ಮೋದಿ ಹತ್ತಿರ, ಬೇರೆ ಯಾರು ಇಲ್ವೇ ಇಲ್ಲ. ಈಗ ಲೋಕಲ್ ವಿಚಾರ 130 ಅಲ್ಲ, 140 ಕೋಟಿ ಅಲ್ಲ, ಇನ್ನು 200 ಕೋಟಿ ಬೇಕಾರೆ ಅಲ್ಲಿ ಮೋದಿ ಯೋಗ್ಯತೆ ಬರುವಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ. ಇನ್ಮೇಲೆ ಹುಟ್ಟಬಹುದು. ಪ್ರಧಾನಿ ಬಗ್ಗೆ ಹೇಳಿದ್ರಿ, ನಿಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಥವಾ ಡಾಕ್ಟರ್ DK ಸುರೇಶ್ ಅವರು? ಕೇಳ್ರಿ, ಮಂಜುನಾಥ್ ಅವರಿರೋದು ಆಕಾಶ ಕ್ಷೇತ್ರಕ್ಕೆ, ಅಷ್ಟು ಡಿಫ್ರೆನ್ಸ್ ಇದೆ ಅವ್ರಿಗೆ ಇವ್ರಿಗೆ. ಹಂಗಿದ್ಕೊಂಡು 3 ಸಲ ಗೆದ್ದಿದ್ದಾರ? ಅದೇ ಗೆದ್ದಿರೋ ವಿಚಾರ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಗೆದ್ದಿದ್ದಾರೋ, ಗೆದ್ದಿರೋ ವಿಚಾರದಲ್ಲಿ ಏನಿದೆಯೋ ಅಂತ ನನಗೇನು ಗೊತ್ತು. ಈಗ ನಮ್ಮ ಜಾಬಲ್ಲಿ ಇರೋದು ನಿಮ್ಮ ಜಾಬಲ್ಲಿ ಇದೆ, ನಿಮ್ಮ ಜಾಬಲ್ಲಿ ಇರೋದು ನಮ್ದು ಇದೆ. ನಿಮ್ಮ ಜಾಬನ್ನು ನೀವು ಹೇಳ್ತೀರಿ, ನನ್ನ ಜಾಬನ್ನು ನಾನೇ ಹೇಳ್ತೀನಿ, ಅಷ್ಟೇ. ತಿಳ್ಕೊಳ್ಳಿ. ಅಲ್ಲಲ್ಲ, ಸತ್ಯಾಂಶ. ನಾವು ಯಾವ ಸುಳ್ಳು 1 ಪೈಸದ್ದು ಹೇಳೋದಿಲ್ಲ. 1 ಕೋಟಿ ಕೊಡ್ತೀನಿ ಅನ್ನೋ 1 ಸುಳ್ಳು ನಮ್ಮ ಕೈಲಿ ಹೇಳ್ತಿದ್ದಾರೆ. 90% BJP ಅದ. ಯಾವಾಗಲೇ 90% BJP ಅದೇ. ಕಾಂಗ್ರೆಸ್ ಏನು ಕೆಲಸ ಮಾಡ್ತಾರೆ? ಕಾಂಗ್ರೆಸ್ ಮಾಡೋದು ಏನು ಮಾಡೋದು? ಏನ್ರಿ ಮಾಡವ್ರೆ? ಏನು ಮಾಡವ್ರೆ? 2 ಸಾರಿ MP ಏನು ಮಾಡಿದಂಗೆ ಏನು ಮಾಡಿದಾರ? ದುಡ್ಡು ಮಾಡವ್ರಷ್ಟೇ, ದುಡ್ಡು ಮಾಡವ್ರೆ. ಇನ್ನೇನು ಮಾಡಿದಾರ ಅವರು? ದುಡ್ಡು ಹಚ್ಚಿ ಗೆದ್ಬಿಡುವ ಅಂತ. ದುಡ್ಡು ನಡೆಯಲ್ಲ ಈ ಸಲ ಅಂತೀರಾ? ದುಡ್ಡು ನಡೆಯೋಲ್ಲ ಈ ಸಾರಿ. ದುಡ್ಡು ನಡೆಯುದಿಲ್ಲ, ಏನೇ ದುಡ್ಡು ಹಾಕಲು ನಡೆಯುದಿಲ್ಲ ಈ ಸಾರಿ. ಏನು ನಡೆಯುದಿಲ್ಲ ಈ ಸಾರಿ. ನಾವು ಹಿಂದೂ ದೇಶ, ಹಿಂದೂ ಬಾಂಧವರು, ಭಾರತದ ಇತಿಹಾಸನ ಕಟ್ಕೊಂಡು ಬದುಕಿರೋ, ಆ ಮಣ್ಣನ್ನೆಲ್ಲ ನೀರು ಕುಡಿದು ಬೆಳೆದಿರೋ, ಇಲ್ಲೇ ಸಾಯ್ಬೇಕು, ಇಲ್ಲೇ ಇರಬೇಕು. ನಾವು ನಮ್ಮ ದೇಶದ ಹಿಂದುತ್ವನ ಬೇರೆ ದೇಶಕ್ಕೆ ಟ್ರೈನಿಂಗ್ ಕೊಡಬೇಕು. ನಮ್ಮ ಇತಿಹಾಸನ ಬೇರೆಯವ್ರು ಕಲಿಬೇಕು. ನಮ್ಮ ದೇಶದ ಇತಿಹಾಸ ಬೇರೆಯವ್ರು ಕಲ್ತಿ ಬದುಕಬೇಕು. ಆವಾಗಲೇ ಈ ಮನುಷ್ಯನ, ಈ ಪ್ರಪಂಚದ ದೃಷ್ಟಿಕೋನ ಎಲ್ಲ ಬದಲಾಗೋದು. ಅಲ್ಲಿವರೆಗೂ ಬದಲಾಗೋದಿಲ್ಲ. ಭಾರತೀಯ ಇತಿಹಾಸನ ಪ್ರಪಂಚವೇ ಕಲಿಬೇಕು. ನಾವು ಒಂದೇ ದೇಶ ಕಲಿಯೋದಲ್ಲ. ನಾವು ಬಡವರೇ ಆಗಿರ್ಬೋದು, ಸಾಲನೆ ಮಾಡ್ಕೊಂಡಿರ್ಬೋದು, ಏನೂ ಇಲ್ಲ. ಇದರಲ್ಲಿ ಸತ್ಯಾಂಶದ ವಿಷಯ 100% ಸತ್ಯ ಇದೆ. ಬರ್ದು ಮಾಡಿಕೊಳ್ಳಿ. ಅವ್ರ ಇತಿಹಾಸದಲ್ಲಿ ಕಲ್ಲಲ್ಲಿ ಶಿರಶಾಸನ ಕೆತ್ತಿ ಬರೆದಿಟ್ಕೊಂಡಿರ್ಬೇಕು. ಬರೆದಿಟ್ಟಿರು ಇದ್ದಾರೆ, ಮಾಡಿದಾರಂತ ಕೆಲಸ. 3 ಸತಿ ಓಟ್ ಹಾಕಿದ್ರಲ್ಲ, ಅವ್ರು ಏನಾರು ಹಾಕೊಳ್ಳಿ, ಬೇರೆಯವ್ರ ವಿಷಯ ಬೇಡ್ರಿ. ಈಗ 130 ಈಗ ಹಾಕ್ಲಿ ಓಟ, ನಾವೇನು ಮಾಡೋಣ? ಬಾಯ್ ಪಡ್ಕೊಳ್ಳೋಣ, ನಾವೇನು ಮಾಡೋಕ್ಕಾಗಲ್ಲ. ಅದು ಅವರು ಇವತ್ತಿನ ನಮ್ಮ ಸ್ವಂತ, ನಾವು ಹಾಕಿಲ್ಲ. ನಾವು 25 ವರ್ಷದಿಂದಲೂ ಹಾಕಿಲ್ಲ. ಅಷ್ಟೇ. ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿದ್ರೆ. ನಿಮಗೆ ದರ್ಶನ್ ಇನ್ಸೆನ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.